ಮಾಡು ನುಣ್ಣಿ ಹಾಯ್ ಮಾಡು ಖುಷಿ ಹಾಯ್ ಮಾಡು ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಫ್ಯಾಮಿಲಿದೆಲ್ಲ ಸೇರಿಬಿಟ್ಟು ನಮ್ಮದು ವೈನಿದು ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೋಗ್ತಾ ಇರೋದು. ಮನೆಯಿಂದನೂ ಸಂಜೆ ಮೇಲೇ ಹೊರಟಿದ್ದು. ಸೊ ರಾತ್ರಿ ಆಗಿ ಅವ್ರ ಮನೆಗೆ ರೀಚ್ ಆದ್ವಿ. ಅದೇ ವಿಡಿಯೋನೇ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ. ಇದು ಬಂದುಬಿಟ್ಟು ಬೆಳಿಗ್ಗೆ 6:30 ಕ್ಲಿಪ್ಪಿಂಗ್ ಇದೆ. ಎಲ್ಲರೂ ಕೂಡ ಏನೋ ಮನ್ಕೊಂಡಿದ್ದಾರೆ. ಸೊ ನನ್ನ ಮಗ ಒಬ್ಬನೇ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದಿದ್ದ. ಸೊ ಹಾಗಾಗಿ ನಾನು ಕೂಡ ಅವನ ಜೊತೆ ಹೊರಗಡೆ ಬಂದು ಈ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ಅವ್ರು ಇರೋದು ಹೊಲದಲ್ಲಿ. ಸೊ ಮನೆ ಸುತ್ತು ಎಲ್ಲ ಕಬ್ಬಿದೆ. ಸೆಂಟ್ರಲ್ಲಿ ಅವ್ರ ಮನೇನ ಕಟ್ಕೊಂಡಿದ್ದಾರೆ. ಸೊ ಆ ಸೈಡ್ದವರು ಜಾಸ್ತಿ ಅಂದರೆ ಕಬ್ಬನ್ನು ಬೆಳೀತಾರೆ. ಸೊ ಹಾಗಾಗಿ ಹೊಲದಲ್ಲೆಲ್ಲ ಅವ್ರದ್ದು ಕಬ್ಬೆ ಇದೆ. ಹಾಗೆ ಮನೆಯ ಹಿಂದುಗಡೆ ಕೂಡ ಅವರು ಹೂವಿನ ಗಿಡಗಳನ್ನು ಹಚ್ಚಿದ್ದಾರೆ. ಸೊ ಎಲ್ಲ ಥರದ ಹೂವಿನ ಗಿಡಗಳಿದ್ದು. ಸೊ ನಮ್ಮ ಮಗಳು ವಿಶು ಮತ್ತು ನಮ್ಮ ಅಣ್ಣನ ಮಗಳು ಅವರು ಕೂಡ ಎದ್ದು ಕೆಳಗಡೆ ಬಂದುಬಿಟ್ಟು ಇವಾಗ ಹೂವನ್ನು ಹರ್ಕೋತಾ ಇದ್ದಾರೆ. ಸೊ ನಾವು ಕೂಡ ಹಾಗೆ ಒಳಗಡೆ ಸ್ನಾನ ತಿಂಡಿ ಅದೆಲ್ಲ ಮಾಡ್ಕೋತಾ ಇದ್ದೀವಿ. ಮತ್ತು ನಾವು ತಿಂಡಿ ಅದೆಲ್ಲ ತಿಂದುಬಿಟ್ಟು ಮತ್ತೆ ಅವ್ರದ್ದು ಹೊಲ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ನೀರು ಬೀಳ್ತಾ ಇತ್ತು. ಸೊ ನನ್ನ ಮಕ್ಕಳಿಗೆ ಹೊಲ ಈ ಥರ ನೀರು ಅಂದರು ಎಲ್ಲ ಕೂಡ ಹೊಸದೇ. ಸೊ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಹೊಲದಲ್ಲಿ ಹೋಗೋದೆ ಅಂದರೆ ಅವರು ತುಂಬಾ ವಿಶೇಷ. ಇದು ನೀಲಿಗೆ ಗಿಡ ಅದ. ನೀಲಗಿಡ ಪೂರ್ತಿ ಭಾಳ ಆತವ್ರಿ ಕಾಯಿ. ಪೂರ್ತಿ ತುಂಬತದ. ತಳಗ ಹತ್ತವ್ರಿ ಹಿಂಗೆ ಕಾಯಿ ತೊಳಗಿದ್ದು ಆತದ್ರಿ. ಎಲ್ಲ ಧಮ್ಮನ್ ನಿಲ್ಕೆ ಇರ್ತಾವಲ್ಲ ಅವು ಧಮ್ಮಂದವ್ರಿ. ಹಿಂಗೆ ಬರ್ರಿ ಅವ್ರ ಮನೆ ಕಡೆ ಇಂಥ ಸರ್ಕಾರ ಹುಲ್ಲಾಗ ಹಂಗೆ ಇಂಥ ಹುಲ್ಲಾಗ ಅಂದ್ರೆ ಹ್ಯಾಂಗೆ ಗಡ್ಡೆ ಹೆಚ್ಚೈತೆ. ಮತ್ತು ಗೋಧಿ ನೋಡ್ರಿ ಸುರತ್ ಕಾಕಂದ್ರಿ. ಇದು ಕಬ್ಬು ನಿಮ್ದೇ ಸಣ್ಣದಿ ಗದ್ದಿ. ಹಾಂ ರೀ ಸುಡಾದ್ರಿ ಕಿತ್ತು ಬಳಕ ಆಯ್ನ್ ಚಟ್ನಿ ಪೈಲ ಚಟ್ನಿ ಮಾಡೋದ್ರಿ. ಆಯ್ನ್ ಸುಡ ಇದು ಸುಡೋದು ಸುಟ್ಟು ಚಟ್ನಿ ಮಾಡೋದು. ಚಟ್ನಿ ಮಾಡೋದು. ಆಯ್ನ್ ಸಿಗಿತಾವ್ರಿ ಚಟ್ನಿ ವ್ಯವಸ್ಥಿತ ಬರ್ತಾವ. ಮತ್ತು ಹಂಗೆ ಮತ್ತೆ ಬೆಳೀತದ ಅದು. ಎಷ್ಟು ಸರ್ತಿ ಬರ್ತವೆ ಇದು ಕಬ್ಬ? ಒಂದು ಸರ್ತಿ ಹಚ್ಚಿದ್ರೆ 3ನೇ ಗದ್ದಿ 4ನೇ ಗದ್ದೆ ತೆಗ್ಯದ್ರಿ. 3 ಗದ್ದೆ ತಗೋಯಿರೋದು ಕಾರ್ಗಳು. ಏ ಸ್ಲೋ ಆಗಿ ಹೋಗ್ಬೇಕಾ? ಹಾಂ ಬಾ ಬಾ ಇಲ್ಲೇ ನೋಡ್ರಿ. ಭೀಮಾ ನದಿ ವಿಷಯದು ಭೀಮಾ ನದಿ ರಿವರ್ ರೋಡ್ ಶಾವ್ ಇದು ಹಂಗದ. ತಳ ಹೋಗಂಬಿ. ಏ ಬ್ಯಾಡ ಕೆಸರದಿಲ್ಲ ಹ್ಯಾಂಗ ಹೋತಿ. ಈ ಕಡೆ ಇಲ್ಲೋ ಇಲ್ಲಿ ಜಸ್ಟ್ ಟಚ್ ಮಾಡು ಅಷ್ಟೇ. ಇಲ್ಲಿ ಕೆಸರು ಒಳಗೆ ಹೋಗ್ತೀನಿ ನೀನು ಕಾಲಿಟ್ಟಿದ್ರೆ ಅಷ್ಟೇ. ಸೊ ಇದು ಬಂದುಬಿಟ್ಟು ಭೀಮಾ ನದಿ. ತುಂಬಾ ದೊಡ್ಡದಾಗಿದೆ ಇದು. ಇವಾಗ ಸದ್ಯಕ್ಕೆ ನೀರು ಕಡಿಮೆ ಇದೆ ಅಂತ ಹೇಳಿದ್ರು. ಆದರೆ ನಮಗಂತೂ ಅನಿಸೇ ಇರಲಿಲ್ಲ ಇಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳಿಬಿಟ್ಟು. ಆದರೆ ಜೂನ್ ಜುಲೈ ಅಲ್ಲಿ ಮಳೆ ಬಂದಾಗ ತುಂಬಾ ಜೋರಾಗಿ ನೀರು ಹರಿಯುತ್ತೆ. ಅವ್ರ ಮನೆ ತನಕ ಎಲ್ಲ ನೀರು ಹೋಗುತ್ತೆ ಅಂತೆ, ಅಷ್ಟು ನೀರು ಇರುತ್ತೆ. ಆದರೆ ನಮ್ಗೆ ಅಲ್ಲಿ ಫಸ್ಟ್ ಟೈಮ್ ನೋಡಿದವ್ರಿಗೆ ಮಾತ್ರ ಅದು ಅನಿಸೋದೇ ಇಲ್ಲ ಇಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳಿಬಿಟ್ಟು. ಕ್ಯಾಮೆರಾದಲ್ಲಿ ಮಾತ್ರ ಇದು ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಆದರೆ ರಿಯಲಾಗಿ ನೋಡಿದಾಗ ತುಂಬಾ ದೊಡ್ಡದಾಗಿದೆ ಇದು ಹೊಳಿ. ಎದುರುಗಡೆ ಒಂದು ದೇವಸ್ಥಾನ ಕಾಣಿಸುತ್ತಲ್ಲ, ಆ ದೇವಸ್ಥಾನಕ್ಕೆ ನಮ್ಮದು ವೈನಿತೆಲ್ಲ ಚಿಕ್ಕವರಿದ್ದಾಗ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ಕೋತು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ.
ಸೊ ಈ ಥರದ್ದೆಲ್ಲ ಸ್ಟೋರಿ ಐತಲ್ಲ ಹೇಳ್ಕೊತು ಅವ್ರು ಅಲ್ಲೇ ಗಿಡ ಆದರೆ ಎಲ್ಲ ಮಕ್ಕಳಿಗೆಲ್ಲರಿಗೆ ನೀರಲ್ಲಿ ಆಟ ಆಡಬೇಕು, ನೀರಿಗೆ ಟಚ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ರು. ಲಕ್ಷ್ಮೀ ಗುಡಿ ಸೊ ಅಲ್ಲಿ ನೀರಿಗೆ ಟಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೆಲ್ಲ ನೆಲ ಎಲ್ಲ ತುಂಬಾ ಸಾಫ್ಟ್ ಇತ್ತು. ಕಾಲು ಇಟ್ಟಿದ ತಕ್ಷಣ ಕಾಲೆಲ್ಲ ಒಳಗಡೆನೆ ಹೋಗ್ತಾ ಇತ್ತು. ಸೊ ಅದಕ್ಕೆ ಎಲ್ಲರೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನೇನೆಲ್ಲ ಹೇಳ್ಕೊತನೋ ಅಲ್ಲೇ ಗಿಡ ತಳಗನೆ ಕೂತ್ವಿ. ಆದರೆ ಫೈನಲಿ ವಿಶು ಮತ್ತು ನಮ್ಮ ಅಣ್ಣನ ಮಗ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅವರು ನೀರಲ್ಲಿ ಆಟ ಆಡಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮದು ವೈನಿ ಅವ್ರಿಗೆ ಹೇಳ್ತಾಯಿದ್ರು ಬೇರೆ ಕಡೆ ಹೋಗೋಣ, ಅಲ್ಲಿ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಎಷ್ಟು ಹೇಳಿದ ಮೇಲೆ ಫೈನಲಿ ಬಂದರು. ಹಾಗೆ ಬಾರಿಕಾಯಿ ವಿಶು ನೋಡಿ ಬಾರಿಕಾಯಿ ಹೊಡಿ, ಬಾರಿಕಾಯಿ ಹೊಡಿ. ಒಂದರಿ ಬೀಳ್ಸ್ ನೋಡ ಬಾರಿಕಾಯಿ ಬಾರಿಕೆ ಆಗ್ಯಾವತ್ತೆ ಅಥವಾ ಬಾರಿಕೆ ಕಾಣಿಸಲಾಗ್ಯಾವತ್ತ. ಸುಮ್ಮ ಹೊಡೆದ ಪ್ರಯತ್ನ ಮಾಡು. ವಿಶು ಗೊತ್ತಾ ನೀ ಬಾರಿಕೆ ಗಿಡ ಈ ಕಡೆ ಬತ್ತಂಗಿ ಎಲ್ಲರಿಗೇನು ಎಂಟೆಂಟು ಮಂದಿ ಇರ್ತಾರೆ. ತಗೋ ಇಲ್ಲ ನೀವು ಬೇಡ ಹಿಡಿದು ಹುಳಿಯವ ಡ್ರೈನೇ ಇರ್ತದೆ ಇದು. ಹುಳಿಯವ ಗಿಡ ಇದು ಬಿತ್ತು ಬಾರಿಕೆ ಬೀಳ್ಸಪ್ಪ ಬಾರಿಕೆ ನೀನು. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರಿಗೆ ನಾವು ಮತ್ತೆ ಬೇರೆ ಕಡೆ ಕರ್ಕೊಂಡ್ಬಂದಿದ್ವಿ. ಇದು ಕೂಡ ಭೀಮಾ ನದಿನೇ. ಅವ್ರ ಮನೆಯಿಂದ ಸ್ವಲ್ಪ ಇದು ದೂರ ಆಗುತ್ತೆ. ಇಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲಿ ಸೈಡಲ್ಲೆಲ್ಲ ಕಲ್ಲುಗಳು ಇಟ್ಟಿದ್ದಾರೆ. ಸೊ ಇದೆಲ್ಲ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತೆ. ಹಳ್ಳಿ ಕಡೆ ಎಲ್ಲ ಹೀಗೆ ಈ ಥರ ನೀರು ಹರಿತಾ ಇರಬೇಕಾದ್ರೆ ಬಟ್ಟೆ ಎಲ್ಲ ಅವ್ರು ಇಲ್ಲೇ ವಾಶ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಇಬ್ಬರು ಮಕ್ಕಳು ಕೂಡ ನೀರಲ್ಲಿ ಕಾಲು ಇಳಿಬಿಟ್ಟು ಕುತ್ಕೊಳ್ಳೋಕ್ಕೆ ಇಷ್ಟು ಭಯ ಪಡ್ತಾಯಿದ್ರು. ಅಂದರೆ ಅವ್ರಿಗೆ ಇದೆಲ್ಲ ಕೂಡ ಹೊಸದೇ. ನನ್ನ ಮಗಳಂತೂ ಸ್ನೇಕ್ ಬರ್ತಾವ. ನನ್ನ ಮಗಳು ಅಂತೂ ಕಾಲು ಇಳಿಬಿಟ್ಟು ಕುತ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾಳೆ. ಸ್ನೇಕ್ ಬರುತ್ತೇನೋ, ನಾ ಬಿದ್ದರೆ ಹೇಗೆ, ನನಗೆ ಸ್ವಿಮ್ಮಿಂಗ್ ಬರಲ್ಲ, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಸಿಟಿಯಲ್ಲಿ ಬೆಳೆದಿರುವಂಥ ಮಕ್ಕಳದೇ ಬೇರೆ, ಆದರೆ ಹಳ್ಳಿಯಲ್ಲಿ ಇರೋವಂಥ ಮಕ್ಕಳೇ ಬೇರೆ. ನಮ್ಮ ಅಣ್ಣನ ಮಗಳಂತೂ ಅವಾಗವಾಗ ಇಲ್ಲಿ ಬರ್ತಾನೆ ಇರ್ತಾಳೆ. ಸೊ ಅವಳಿಗೆ ಈ ನೀರಿನ ಭಯ ಇಲ್ಲ. ಆದರೆ ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಇಷ್ಟು ದೊಡ್ಡದಾಗಿಡೋ ಹೊಳಿ ನೋಡ್ತಾ ಇರೋದೇ ಇದೇ ಫಸ್ಟ್ ಟೈಮು. ಮತ್ತು ನೀರಲ್ಲಿ ಹೋಗೋದಂದರೆ ಅದು ಇನ್ನೂ ಭಯ. ಅವ್ರಿಗೆ ಸ್ವಿಮ್ಮಿಂಗಲ್ಲಿ ಅಂದರೆ ಆರಾಮಾಗಿ ಆಟ ಆಡ್ತಾರೆ. ಸೊ ಈ ಥರದ್ದು ಹೊಳಿಯಲ್ಲಿ ಅಂದರೆ ಇದೇ ಫಸ್ಟ್ ಟೈಮು. ಸೊ ನನಗೆ ಕೂಡ ಫಸ್ಟ್ ಟೈಮ್ ನೋಡಿದಾಗ ನನಗೆ ಶಾಕ್ ಆಯಿತು. ಇಷ್ಟು ದೊಡ್ಡ ಹೊಳಿಯಲ್ಲಿ ಹೇಗೆ ಹೋಗೋದು, ಹ್ಯಾಂಗೆ ಆಟ ಆಡೋದು ಅಂತ ಹೇಳಿಬಿಟ್ಟು. ಆದರೆ ನಮ್ಮ ವೈನಿ ಇಲ್ಲೇ ಬೆಳೆದಿರೋದ್ರಿಂದ ಅವರಿಗೆ ಇಡೀ ದಿನವೂ ಆ ನೀರಲ್ಲಿ ಆಟ ಆಡೋದಕ್ಕೆ ಬಿಡಿ. ಸೊ ಆರಾಮಾಗಿ ಅವರು ನೀರಲ್ಲಿ ಆಟ ಆಡ್ತಾರೆ. ಸೊ ಯಾರಿಗೆ ಅಭ್ಯಾಸ ಇರಲ್ಲ ಅವ್ರಿಗೆ ಸಖತ್ ಕಷ್ಟ ಇದೆಲ್ಲ ಕೂಡ. ಸೊ ಫೈನಲಿ ಹಂಗೆ ಹಿಂಗೆ ಮಾಡಿ ನಮ್ಮ ವೈನಿ ಎಲ್ಲರಿಗೂ ಕೂಡ ನೀರಲ್ಲಿ ಕರೆದುಬಿಟ್ಟು ಎಲ್ಲರಿಗೂ ಕೂಡ ತೊಯ್ಸಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನಮ್ಮಮ್ಮ ಅಲ್ಲೇ ಸೈಡಲ್ಲೇ ಕೂತ್ಕೊಂಡ್ರಿ. ಸೊ ನಾನು ವೈನಿ ಮಕ್ಕಳು ಎಲ್ಲರೂ ಕೂಡ ನೀರಲ್ಲಿ ಇಳಿದ್ವಿ. ಸ್ಕೂಲ್ ರಜೆ ಬಿಟ್ಟಾಗ ಮಕ್ಕಳಿಗೆ ನಾವು ಹಳ್ಳಿ ಕಡೆ ಕರ್ಕೊಂಡು ಹೋಗಬೇಕು. ಹಳ್ಳಿಯಲ್ಲಿ ಇರುವಂಥ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಮಾಮ ಮಾಮಿ ಅಜ್ಜಿ ತಾತ ಮಕ್ಕಳ ಜೊತೆ ಬಿಟ್ಟಾಗ ಅವರಿಗೆ ರಿಲೇಷನ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಮತ್ತು ಅವರು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋತಾರೆ. ಸೊ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡೋದಿಲ್ಲ. ಆದರೆ ನಾವು ಇಲ್ಲಿ ಸಿಟಿಯಲ್ಲಾದರೆ ಏನೇ ಮಾಡಿಕೊಟ್ರೂ ಕೂಡ ಅವ್ರು ಊಟನೇ ಮಾಡೋದಿಲ್ಲ. ಆದರೆ ಹಳ್ಳಿ ಕಡೆ ಹಾಗಲ್ಲ. ಅವ್ರು ಏನು ಮಾಡಿರ್ತಾರೆ ಅದೆಲ್ಲ ಕೂಡ ಅವರಿಗೆ ರುಚಿ ಅನಿಸುತ್ತೆ, ಆಟ ಆಡ್ತಾರೆ. ಆದರೆ ಅಲ್ಲಿ ಬೆಳೆದಿರುವಂಥ ಮಕ್ಕಳೇ ಬೇರೆ, ನಮ್ಮ ಸಿಟಿಯಲ್ಲಿ ಇರುವಂಥ ಮಕ್ಕಳೇ ಬೇರೆ. ಆದರೆ ನಮ್ಮ ಮಕ್ಕಳು ಸ್ಟಾರ್ಟಿಂಗ್ ಒಂದು 2 ದಿವಸ ಆ ಥರ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ನಮ್ಮ ಮಾಮನ ಹೊಲಕ್ಕೆ ಬರ್ತಿದ್ದೀವಿ. ಅವರು ಕೂಡ ಅಲ್ಲೇ ಇರೋದು. ಸೊ ಎಲ್ಲರೂ ಕೂಡ ಅಲ್ಲೇ ಪಕ್ಕದಲ್ಲಿನೇ ಇದ್ದಾರೆ. ಇವಾಗ ನಮ್ಮ ಮಾಮ ಎಲ್ಲರಿಗೂ ಕೂಡ ಎಳ್ನೀರನ್ನು ಬಿಡಿಸ್ಕೊಡ್ತಾ ಇದ್ದಾರೆ. ಅವ್ರ ಹೊಲದಲ್ಲಿ ಅವರು ಕೂಡ ಕಬ್ಬ, ಬಾಳಿ ಮತ್ತು ಗೋಧಿ, ಶೇಂಗಾ ಹಾಗೆ ಗುಲಾಬಿಂದ ಗಾರ್ಡನ್ನ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಜೊತೆನೂ ತುಂಬ ವರ್ಷ ಆದ ನಂತರ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇದೆಲ್ಲ ಕೂಡ ಲೈಫ್ ಲಾಂಗ್ ನನ್ನ ಜೊತೆ ಇಟ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ.
ಕಡ್ಲಿಕ್ಕೆ ಭಾಳ ಸ್ವಲ್ಪ ಪಟ ಕಡೆಯದು ಭೀ ಆಗ್ತದ. दुसरं ಮತ್ತು ಲಗೇಜ್ ಮಾರ್ಕೆಟ್ ಜರ ನಮ್ಗೆ ದೂರ ಆಗ್ತದ, ಅದಕ್ಕೆಲ್ಲ ನ್ಯಾಲೆ ಆಗ್ತದ ಸುವಾಸನೆ. ಮಾರ್ಕೆಟ್ ಜರ ಸನಿದ್ರೆ ದಿನ 40-50 ಕಿಲೋ ಹೂವು ಆಗ್ತದ ಅಲ್ಲ. ಬಟನ್ ಗುಲಾಬ ತೆಗಿಸಿ ಮಾಹಿತಿ ತೊಗೊಂಡಿದ್ದು ಅವ್ರು ನಿಂಬಲ್ಲಿ ನೀವು ಕಡ್ದು ಅಲ್ಲಿ ಬಂದ್ ಕಿಸಿದ್ರೆ ಒಮ್ಮೆ ವಿಸಿಟ್ ಕೊಟ್ಟು ಕಿಸಿದ್ರೆ ನೋಡ್ಕೋಬೇಕು ನಮಗೆಲ್ಲ. ಆರೆಂಜ್ ಕಲರ್, ಆರೆಂಜ್ ಲಾಲ್ ಅವು 2 ಕಲರ್ ಇಲ್ಲಿ ಅಲ್ಲಿದೆ ಮಾಲ್ ಇಲ್ಲಿ ಬರ್ತದೆ ಸುಲಭ. ಒಟ್ಟ ಇದು ಆಗಂಗಿಲ್ಲ, ಪಾಕಳಿ ಬಿಚ್ಚಂಗಿಲ್ಲ ಉದ್ರಲೆ ನಿನಗೆ ಇದು ಹರ್ನಾಗ ಶೈನಿಂಗ್ ಭಾಳ. ಇದು ಪೂರ್ಣ ಪ್ಲಾಟ್ ಅದೇ ಮಾಡ್ಬೇಕಂದಿದ್ದು. ಹೋದ್ರೆ ಚಾಕ್ಲೇಟ್ ಇವ್ರಿ ಒಳಗನ್ನ ಗಿಡ ಅವರಿಂದ 2 ಸಲ ವಿನೋದಕ್ಕೆ ಬರೀ ರೋಸ್ ಗಾರ್ಡನ್ ಮಾತ್ರ ಅಲ್ಲ, ಇದು ಮಲ್ಲಿಗೆ ಹೂವಿನ ಗಿಡಗಳು ಕೂಡ ಇದ್ದಾವೆ. ಸೊ ಅದೆಲ್ಲ ಕೂಡ ಆ ಸೈಡ್ ಇದೆ. ಆ ಸೈಡ್ನೂ ಹೋಗಲಿಲ್ಲ. ಇವಾಗ ಸೂರ್ಯ ಮುಣುಗ್ತಾ ಇದ್ದಾನೆ. ಸೊ ಬೇಗ ಎಲ್ಲ ಫೋಟೋತೆಲ್ಲ ತಕ್ಕೊಂಡು ಸ್ವಲ್ಪ ಹೂವಾಯ್ತೆಲ್ಲ ಹರ್ಕೊಂಡ್ಬಿಟ್ಟು ನಾವು ಮತ್ತೆ ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ವರ್ಷ ಆದ ನಂತರ ನಾವೆಲ್ಲರೂ ಮೀಟ್ ಆಗಿದ್ವಿ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಚೆಷ್ಟ ಮಸ್ಕರೆ ಎಲ್ಲ ನಡೀತಾ ಇತ್ತು. ಮತ್ತು ಈ ಥರದನ್ನು ಫ್ಯಾಮಿಲಿ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅದೆಲ್ಲ ಕೂಡ ಲೈಫ್ ಲಾಂಗ್ ನನ್ನ ಜೊತೆ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇದು ಕೆಂಪು ಮೆಣಸಿಗೆ ಚಟ್ನಿ ಇರ್ರಿ, ಮೊದಲು ಎಣ್ಣೆ ಹಾಕಿ ಕುಡ್ದಿರಿ ಹಾಕ್ರಿ. ಸೊ ಇವಾಗ ನಮ್ಮ ಕಾಕು ಬಂದುಬಿಟ್ಟು ಒಂದು ಹಣ್ಣು ಮೆಣಸಿನ್ಕಾಯಿ ಚಟ್ನಿನ ಮಾಡ್ತಾಯಿದ್ದಾರೆ. ಸೊ ಇದು ಅವರು ಹೊಲದಲ್ಲಿನೇ ಬೆಳೆದಿರೋದು. ಅವರೇ ಸ್ವತಃ ಹೋಗಿ ಕಡ್ಕೊಂಡು ಬಂದು ಇವಾಗ ಚಟ್ನಿನ ಮಾಡಿಕೊಡ್ತಾ ಇದ್ದಾರೆ. ಯಾವಾಗೂ ಕೂಡ ನನಗೆ ಅವರೇ ಹಣ್ಣುಮೆಣಸಿನ್ಕಾಯಿ ಚಟ್ನಿನ ಮಾಡಿಕೊಡ್ತಾರೆ. ಮೊದಲು ಹಣ್ಣುಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಎಣ್ಣೆ ಹಾಕಿಬಿಟ್ಟು ಕಡೆಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಅದಾದ ನಂತರ ಅದಕ್ಕೆ ಹುಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಅದೆಲ್ಲ ಹಾಕಿಬಿಟ್ಟು ಮಿಕ್ಸರಲ್ಲಿ ಹಾಕಿ ರುಬ್ಬೋದು. ಅದಕ್ಕೆ ನೀರೆಲ್ಲ ಏನು ಹಾಕೋದಿಲ್ಲ, ಜಸ್ಟ್ ಹಾಗೆ ರುಬ್ಬೋದು. ಮಿಕ್ಸರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ. ಆದರೆ ನಾರ್ಮಲಿ ಕಲ್ಲಲ್ಲಿ ಮಾಡಿದಾಗ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಮಿಕ್ಸರಲ್ಲಾದರೆ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ. ಆದರೆ ಇದನ್ನು ನೀವು ರೊಟ್ಟಿ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲರ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ನಾನು ಮತ್ತು ನಮ್ಮ ಮೊಯ್ನಿ ಮಧ್ಯಾಹ್ನ ಲಂಚಿಗೆ ಪುರಿನ ಮಾಡ್ತಾಯಿದ್ವಿ. ಸೊ ಆಲ್ರೆಡಿ ಪಲ್ಯ ಮತ್ತು ಸಾರೆಲ್ಲ ಮಾಡಿದ್ದಾರೆ. ಫೈನಲಿ ಪುರಿ ಮಾತ್ರ ಮಾಡೋದಿತ್ತು. ಸೊ ಹಾಗಾಗಿ ನಾನು ಮತ್ತು ನಮ್ಮ ಮೊಯ್ನಿ ಇಬ್ಬರು ಕೂಡ ಜೊತೆಯಲ್ಲಿ ಸೇರಿಕೊಂಡು ಪುರಿನ ಮಾಡ್ತಾಯಿದ್ದೀವಿ. ಸೊ ಅದಾದ ನಂತರ ಮತ್ತೇನು ರಿಟರ್ನ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಹೋಗಿಬಿಟ್ಟು 10 ದಿವಸ ಆಯಿತು. 10 ದಿವಸ ನಮಗೆ ಟೈಮ್ ಹೇಗೆ ಹೋಯಿತು ಅದರಲ್ಲಿ ಏನೂ ಕೂಡ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಇಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಫೈನಲಿ ಬೆಂಗಳೂರು ಬರ್ತಾಯಿದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಈ ಫೈನಲ್ ಶೂಟನ್ನು ಮಾಡಿಕೊಂಡೆ. ಸೊ ನಮಗೆ ಸ್ಟೇಷನ್ ಬಿಡೋದಕ್ಕೆ ಅಪ್ಪ, ಅಮ್ಮ ಮತ್ತು ಅಣ್ಣ ಹಾಗೆ ಅಣ್ಣನ ಮಗ ಕೂಡ ಬಂದಿದ್ದರು. ಸಂಜೆ 7 ಗಂಟೆಗೆ ನಮ್ಮ ಟ್ರೈನ್ ಇದ್ದಿದ್ದು. 5:30 ಅನ್ನಷ್ಟರಲ್ಲಿ ನಾವು ಮನೆಯಿಂದ ಹೊರಟಿದ್ವಿ. ಸೊ ಬೆಂಗಳೂರು ಬಂದ ಮೇಲೆ ಮತ್ತೆ ನಮ್ಮದು ಅದೇ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.